ಅವರ ಖಾಸಗಿ ಬದುಕು ಹಾಗೆ ಕುಟುಂಬದ ಕಥೆ ಕೇಳಿದ್ರೆ ನಿಜಕ್ಕೂ ಎಂಥವ್ರ ಕಣ್ಣಲ್ಲೂ ನೀರು ಬರುತ್ತೆ. 3 ಮಕ್ಕಳಾದ ಮೇಲೆ ಪತಿಯಿಂದ ತೀವ್ರ ಕಿರುಕುಳ ಅನುಭವಿಸ್ತಾರೆ. ಗರ್ಭಿಣಿಯಾಗಿದ್ದಾಗಲೇ ಮಕ್ಕಳನ್ನ ಕಳೆದುಕೊಂಡು ತವರು ಮನೆಗೆ ವಾಪಸ್ ಆಗ್ಬೇಕಾಗುತ್ತೆ. ಸಂಗೀತ ಲೋಕದ ಈ ಜೋಡಿ ಅಪಾರ ಹಿಟ್ ಹಾಡುಗಳನ್ನ ಕೊಡುತ್ತೆ. ಆದ್ರೆ ವಿಧಿಯ ಆಟ ಬೇರೆನೇ ಆಗಿತ್ತು. ಕಣ್ಣೆದುರೇ ಮಕ್ಕಳನ್ನ ಕಳೆದುಕೊಂಡ ತಾಯಿಯ ನೋವು ಹೇಗಿರುತ್ತೆ ಹೇಳೋದಕ್ಕೆ ಸಾಧ್ಯನೇ ಇಲ್ಲ. ಆಶಾ ಭೋಸ್ಲೆ ಅಂದ ತಕ್ಷಣ ನಮಗೆ ಇನ್ನೊಂದು ಹೆಸರು ನೆನಪಾಗೇ ಆಗುತ್ತಲ್ವಾ, ಅದು ಲತಾ ಮಂಗೇಶ್ಕರ್. ಲತಾ ಮುಟ್ಟದ ಶೈಲಿಗಳಲ್ಲಿ ಪ್ರಯೋಗ ನಡೆಸಿ ಯಶಸ್ವಿ ಕೂಡ ಆದ್ರು. ನಮಸ್ಕಾರ ಎಲ್ರಿಗೂ, ನೀವು ನೋಡ್ತಾ ಇರೋದು ಒನ್ ಇಂಡಿಯಾ ಕನ್ನಡ. ನಾನು ಪ್ರತಿಮಾ. ಭಾರತೀಯ ಚಿತ್ರ ಸಂಗೀತದ ದಂತಕಥೆ, ಸಾವಿರಾರು ಗೀತೆಗಳಿಗೆ ಧ್ವನಿಯಾಗಿದ್ದ ಗಾನ ಕೋಗಿಲೆ ಆಶಾ ಭೋಸ್ಲೆ 92 ವರ್ಷಕ್ಕೆ ನಿಧನರಾಗಿದ್ದಾರೆ. ಆಶಾ ಅವರ ಹಾಡುಗಳು ಅಂದ್ರೆ ಎಲ್ರಿಗೂ ಎಲ್ಲಿಲ್ಲದ ಪ್ರೀತಿ. ಆದ್ರೆ ಅವರ ಖಾಸಗಿ ಬದುಕು ಹಾಗೆ ಕುಟುಂಬದ ಕಥೆ ಕೇಳಿದ್ರೆ ನಿಜಕ್ಕೂ ಎಂಥವ್ರ ಕಣ್ಣಲ್ಲೂ ನೀರು ಬರುತ್ತೆ. ಬಹಳ ಚಿಕ್ಕ ವಯಸ್ಸಿನಲ್ಲೇ ಅವರು ತಮ್ಮ ಕುಟುಂಬದ ವಿರೋಧದ ಮಧ್ಯೆ ಗಣಪತ್ ರಾವ್ ಭೋಸ್ಲೆ ಅನ್ನೋರನ್ನ ಮದುವೆ ಆಗ್ತಾರೆ. ಆದ್ರೆ ಆ ಮದುವೆ ಆಶಾ ಅವರಿಗೆ ಸುಖ ನೆಮ್ಮದಿ ಕೊಡ್ಲೇ ಇಲ್ಲ. 3 ಮಕ್ಕಳಾದ ಮೇಲೆ ಪತಿಯಿಂದ ತೀವ್ರ ಕಿರುಕುಳ ಅನುಭವಿಸ್ತಾರೆ. ಗರ್ಭಿಣಿಯಾಗಿದ್ದಾಗಲೇ ಮಕ್ಕಳನ್ನ ಕಳೆದುಕೊಂಡು ತವರು ಮನೆಗೆ ವಾಪಸ್ ಆಗ್ಬೇಕಾಗುತ್ತೆ. ಇಷ್ಟೆಲ್ಲ ಕಷ್ಟಗಳಿದ್ರು ಅವರು ಸಂಗೀತವನ್ನ ಮಾತ್ರ ಯಾವತ್ತೂ ಬಿಡ್ಲಿಲ್ಲ. ಮೊದಲ ಪತಿಯಿಂದ ದೂರ ಆದ ಅನೇಕ ವರ್ಷಗಳಾದ್ಮೇಲೆ ಖ್ಯಾತ ಸಂಗೀತ ನಿರ್ದೇಶಕ RD ಬರ್ಮನ್ ಅವರ ಪ್ರೀತಿಗೆ ಆಶಾ ಬೀಳ್ತಾರೆ. 1980ರಲ್ಲಿ ಇವರಿಬ್ರು ಮದುವೆಯಾಗ್ತಾರೆ. ಸಂಗೀತ ಲೋಕದ ಈ ಜೋಡಿ ಅಪಾರ ಹಿಟ್ ಹಾಡುಗಳನ್ನ ಕೊಡುತ್ತೆ. ಆದ್ರೆ ವಿಧಿಯ ಆಟ ಬೇರೆನೇ ಆಗಿತ್ತು. 1994ರಲ್ಲಿ RD ಬರ್ಮನ್ ಅವರು ಹೃದಯಾಘಾತದಿಂದ ಸಾವನ್ನಪ್ತಾರೆ. ಆಗ ಆಶಾ ಭೋಸ್ಲೆ ಸಂಪೂರ್ಣವಾಗಿ ಒಂಟಿಯಾಗ್ಬಿಡ್ತಾರೆ. ಇದರ ಜೊತೆಗೆ ಮಕ್ಕಳ ಸಾವು ದೊಡ್ಡ ಆಘಾತ ಕೊಡುತ್ತೆ. ಪತಿಯನ್ನ ಕಳೆದುಕೊಂಡು ನೋವಿನಲ್ಲಿದ್ದ ಆಶಾ ಅವರಿಗೆ ಮತ್ತೊಂದು ಭೀಕರ ಆಘಾತ ಕಾದಿತ್ತು. ಹೇಮಂತ್, ವರ್ಷಾ ಹಾಗೆ ಆನಂದ್ ಅನ್ನೋ 3 ಮಕ್ಕಳಿದ್ರು. ಆದರೆ 2012ರಲ್ಲಿ ಮಗಳು ವರ್ಷಾ ಭೋಸ್ಲೆ ತಮ್ಮದೇ ಮನೆಯಲ್ಲಿ ಆತ್ಮಹತ್ಯೆಗೆ ಶರಣಾಗ್ತಾರೆ. ಮಗಳ ಸಾವಿನ ಭೀಕರ ನೋವಿನಿಂದ ಆಶಾ ಹೊರಬರೋದಕ್ಕೂ ಮುಂಚೆನೆ 2015ರಲ್ಲಿ ಕ್ಯಾನ್ಸರ್ನಿಂದ ಅವರ ಹಿರಿಯ ಮಗ ಹೇಮಂತ್ ಭೋಸ್ಲೆ ಕೂಡ ಸಾವನ್ನಪ್ತಾರೆ. ಕಣ್ಣೆದುರೇ ಮಕ್ಕಳನ್ನ ಕಳೆದುಕೊಂಡ ತಾಯಿಯ ನೋವು ಹೇಗಿರುತ್ತೆ ಹೇಳೋದಕ್ಕೆ ಸಾಧ್ಯನೇ ಇಲ್ಲ ಬಿಡಿ. ಕಣ್ಣೆದುರೇ ಮಗಳು ಹಾಗೆ ಮಗನನ್ನ ಕಳೆದುಕೊಂಡು ತಾಯಿಯ ಕರುಳು ಎಷ್ಟು ಬೆಂದು ಹೋಗಿರಬೇಡ ಅಲ್ವಾ. ಕೇವಲ ಮಗ ಆನಂದ್ ಭೋಸ್ಲೆ ಮಾತ್ರ ಅವರ ಜೊತೆಗಿದ್ರು. ಇಡೀ ಜಗತ್ತಿಗೆ ತನ್ನ ಹಾಡುಗಳ ಮೂಲಕ ಖುಷಿ ಹಂಚಿದ ಆಶಾ ತಮ್ಮ ನಿಜ ಜೀವನದಲ್ಲಿ ಮಾತ್ರ ನೋವು, ಸಾವು, ಒಂಟಿತನವನ್ನ ಅಪ್ಪಿಕೊಂಡು ಬದುಕು ಸಾಗಿಸ್ತಾ ಬಂದ್ರು. ಎಷ್ಟೇ ನೋವಿದ್ರೂ ಕೊನೆಗಾಲದವರೆಗೂ ಸಂಗೀತದ ಮೇಲಿನ ಪ್ರೀತಿಯನ್ನ ಮಾತ್ರ ಅವರು ಎಂದಿಗೂ ಕಳೆದುಕೊಳ್ಳಿಲ್ಲ. ಇತ್ತೀಚೆಗೆ ಆಸ್ಪತ್ರೆ ಸೇರಿದಾಗ ಅವರ ಮೊಮ್ಮಗಳು ಜನಾಯ್ ಭೋಸ್ಲೆ ಹಾಗೆ ಮಗ ಆನಂದ್ ಭೋಸ್ಲೆ ಜೊತೆಗಿದ್ರು. 92ನೇ ವಯಸ್ಸಿನಲ್ಲಿ ಆಶಾ ಭೋಸ್ಲೆ ಅವರು ಕೊನೆಯುಸಿರೆಳೆದಿದ್ದಾರೆ. ತಮ್ಮ ಪ್ರೀತಿಯ ಪಂಚಮದ ಹಾಗೆ ಮಕ್ಕಳ ಬಳಿ ಶಾಶ್ವತವಾಗಿ ತೆರಳಿದ್ದಾರೆ. ಇನ್ನು ಇದರ ಜೊತೆಗೆ ಆಶಾ ಭೋಸ್ಲೆ ಅಂದ ತಕ್ಷಣ ನಮಗೆ ಇನ್ನೊಂದು ಹೆಸರು ನೆನಪಾಗೇ ಆಗುತ್ತಲ್ವಾ, ಅದು ಲತಾ ಮಂಗೇಶ್ಕರ್. ಭಾರತೀಯ ಚಿತ್ರರಂಗದ ಸಂಗೀತ ಸಾಮ್ರಾಜ್ಯದ ಮತ್ತೊಬ್ಬ ಮಹಾನ್ ಕಲಾವಿದೆ. ಇವರ ಸಹೋದರಿ ಆಶಾ ಅವರು. ಆದರೆ ಈ ಇಬ್ಬರ ನಡುವಿನ ಅತ್ಯದ್ಭುತವಾದ ಸಂಬಂಧವನ್ನ ಅದೊಂದು ಘಟನೆ ಹಾಳು ಮಾಡಿತ್ತು. ದೊಡ್ಡ ತಿರುವನ್ನ ಕೊಟ್ಟಿತ್ತು ಆ ಘಟನೆ. ಆರಂಭದ ದಿನಗಳಲ್ಲಿ ಆಶಾ ಅವರ ಧ್ವನಿ ಅಕ್ಕ ಲತಾ ಮಂಗೇಶ್ಕರ್ ಅವರ ಧ್ವನಿಯನ್ನೇ ಹೋಲ್ತಾ ಇತ್ತು. ಒಂದ್ಸಲ ಒಂದು ಫಿಲ್ಮ್ ಧ್ವನಿ ಮುದ್ರಿಕೆಯ ಮೇಲೆ ಲತಾ ಅವರ ಧ್ವನಿಯನ್ನ ಆಶಾ ಅವರದ್ದು ಅಂತ ತಪ್ಪಾಗಿ ಗುರುತಿಸಿದ ಘಟನೆ ಇವರ ಜೀವನಕ್ಕೆ ಒಂದು ದೊಡ್ಡ ತಿರುವನ್ನ ತಂದುಕೊಡ್ತು. ಅಕ್ಕನ ನೆರಳಿನಲ್ಲೇ ಉಳಿದ್ರೆ ತನಗೆ ಸ್ವಂತ ಗುರುತು ಸಿಗೋದಿಲ್ಲ ಅಂತ ಅರಿತುಕೊಂಡ ಆಶಾ ಉದ್ದೇಶಪೂರ್ವಕವಾಗಿಯೇ ತಮ್ಮ ಹಾಡುವ ಶೈಲಿಯನ್ನ ಚೇಂಜ್ ಮಾಡಿಕೊಂಡ್ರು. ಪಾಶ್ಚಾತ್ಯ ಸಂಗೀತ, ಕವ್ವಾಲಿ, ಗಜಲ್ ಹಾಗೆ ಶಾಸ್ತ್ರೀಯ ಸಂಗೀತದ ವಿವಿಧ ಆಯಾಮಗಳನ್ನ ಮೈಗೂಡಿಸ್ಕೊಂಡ ಅವರು ಲತಾ ಮುಟ್ಟದ ಶೈಲಿಗಳಲ್ಲಿ ಪ್ರಯೋಗ ನಡೆಸಿ ಯಶಸ್ವಿ ಕೂಡ ಆದ್ರು. ಲತಾ ಹಾಗೆ ಆಶಾ ನಡುವೆ ವೈಮನಸ್ಸಿದೆ ಅನ್ನೋ ಮಾತುಗಳು ಚಿತ್ರರಂಗದಲ್ಲಿ ದಶಕಗಳ ಕಾಲ ಕೇಳಿಬಂದಿದ್ವು. ಆದರೆ ಆಶಾ ಅವರು ಇದನ್ನ ಯಾವಾಗಲೂ ನಿರಾಕರಿಸ್ತಾ ಇದ್ರು. ನಮ್ಮ ನಡುವೆ ಪೈಪೋಟಿ ಇತ್ತು ನಿಜ, ಆದರೆ ಅದು ಕೇವಲ ಸಂಗೀತದ ವಿಷಯಕ್ಕೆ ಮಾತ್ರ ಸೀಮಿತವಾಗಿತ್ತು. ಅದೊಂದು ರೀತಿ ಆರೋಗ್ಯಕರ ಪೈಪೋಟಿ ಅಂತ ಹೇಳ್ಕೊಳ್ತಾ ಇದ್ರು. ಇಬ್ಬರೂ ಜೊತೆಯಾಗಿ ಹಾಡುವಾಗ ಒಬ್ರಿಗಿಂತ ಒಬ್ರು ಉತ್ತಮವಾಗಿ ಹಾಡಬೇಕು ಅನ್ನೋ ಹಠ ಇರ್ತಾ ಇತ್ತು. ಅದು ಹಾಡಿನ ಗುಣಮಟ್ಟವನ್ನು ಕೂಡ ಜಾಸ್ತಿ ಮಾಡ್ತಾ ಇತ್ತು ಅಂತ ಹೇಳ್ಕೊಳ್ತಾ ಇದ್ರು.
ಹೊರಗಿನವರು ಎಷ್ಟೇ ಚಾಡಿ ಹೇಳಿದ್ರು ಅಕ್ಕ ತಂಗಿಯರ ರಕ್ತ ಸಂಬಂಧ ಮಾತ್ರ ಗಟ್ಟಿಯಾಗಿತ್ತು ಅಂತ ಅವ್ರು ಹೇಳ್ಕೊಂಡಿದ್ರು. ಕೆಲವು ವರ್ಷಗಳ ಕಾಲ ಮಾತನಾಡಿರ್ಲಿಲ್ವಂತೆ ಅಕ್ಕ ತಂಗಿ. ಬಹಳ ಮುಖ್ಯವಾದ ವಿಚಾರ ಅಂದ್ರೆ ಅಕ್ಕ ತಂಗಿ ಆ ಒಂದು ವಿಚಾರವಾಗಿ ಅನೇಕ ವರ್ಷಗಳ ಕಾಲ ಮಾತ್ರ ಮಾತನಾಡಿರ್ಲಿಲ್ಲ ಅಂತ. ಹೌದು, ಆಶಾ ಅವರು ಕೇವಲ 16ನೇ ವಯಸ್ಸಿನಲ್ಲೇ ತಮಗಿಂತ 15 ವರ್ಷ ದೊಡ್ಡವರಾದ ಗಣಪತರಾವ್ ಭೋಸ್ಲೆ ಅವರನ್ನ ಮದುವೆಯಾಗಿದ್ರು. ಆದ್ರೆ ಈ ಮದುವೆ ಆಶಾ ಅವರ ಕುಟುಂಬದವರಿಗೆ ಸ್ವಲ್ಪನೂ ಇಷ್ಟ ಇರಲಿಲ್ಲ. ಮನೆಯವರ ವಿರೋಧದ ಮಧ್ಯೆ ಮದುವೆಯಾಗಿದ್ದ ಕಾರಣದಿಂದ ಲತಾ ಹಾಗೆ ಆಶಾ ಬಹಳ ವರ್ಷಗಳ ಕಾಲ ಮಾತನಾಡ್ತಾ ಇರಲಿಲ್ಲ ಅಂತ ಹೇಳ್ತಾರೆ. ತಮ್ಮ 8 ವರ್ಷಗಳ ಸುದೀರ್ಘ ವೃತ್ತಿ ಜೀವನದಲ್ಲಿ ಸಾವಿರಾರು ಹಾಡುಗಳನ್ನು ಹಾಡಿದ್ದಾರೆ ಆಶಾ ಭೋಸ್ಲೆ ಅವರು. ಭಾರತೀಯ ಚಿತ್ರ ಸಂಗೀತಕ್ಕೆ ಕೊಟ್ಟಂತ ಕೊಡುಗೆ ಮಾತ್ರ ಅಪಾರ. ಲತಾ ಮಂಗೇಶ್ಕರ್ ಅವರ ಶಾಂತ ಮತ್ತು ಗಂಭೀರ ಧ್ವನಿಗೆ ವಿರುದ್ಧವಾಗಿ ಆಶಾ ಅವರ ಧ್ವನಿ, ಚೈತನ್ಯ ಮತ್ತು ಸಾಹಸಮಯ ಪ್ರಯೋಗಗಳಿಗೆ ಹೆಸರುವಾಸಿಯಾಗಿತ್ತು. ಇಂದು ಇಬ್ಬರೂ ಗಾನ ಸರಸ್ವತಿಯರು, ಗಾನ ಕೋಗಿಲೆಗಳು ಮರೆಯಾಗಿದ್ರೂ ಅವರು ಬಿಟ್ಟು ಹೋದ ಸಂಗೀತದ ಮಾಧುರ್ಯ ಮಾತ್ರ ಎಂದೆಂದಿಗೂ ಅಮರ. ಯಾವುದೇ ಸುದ್ದಿಯ ಅಪ್ಡೇಟ್ ಅನ್ನ ಮಿಸ್ ಮಾಡ್ಕೊಳ್ಬಾರ್ದು ಅಂದ್ರೆ ಈಗ್ಲೇ ಒನ್ ಇಂಡಿಯಾವನ್ನ ಸಬ್ಸ್ಕ್ರೈಬ್ ಮಾಡಿ. ನಿಮಗೆ ಬೇಕಾದ ಭಾಷೆಯಲ್ಲಿ ಎಲ್ಲಾ ಸುದ್ದಿ ತಿಳಿಬೇಕು ಅಂದ್ರೆ ಒನ್ ಇಂಡಿಯಾ ಆಪ್ ಅನ್ನ ಡೌನ್ಲೋಡ್ ಮಾಡ್ಕೊಳ್ಳಿ.